ನಿಮ್ಮ ಅಕ್ಕಪಕ್ಕದಾಗ ಸಾಕಷ್ಟು ಜನ ಇತ್ತೀಚೆಗೆ ಸಾವಯವ ಕೃಷಿ ಮಾಡೋ ರೈತರದ ಅವ್ರು ನೋಡಿ ಮಾಡಿದ್ರೆ. ನಾವೊಂದು ದಿವಸ ಒಬ್ಬರು ಹೊಲಕ್ಕೆ ಹೋಗಿದ್ದೆ, ಬಹಳ ಬೆಸ್ಟ್ ಕೃಷಿ ಮಾಡ್ತಿದ್ದೆ, ಸಾವಯವ ಕೃಷಿ. ಸುತ್ತಮುತ್ತ ಹೊಲ್ದವ್ರು ಸ್ವಾಮಿಗಳು ಬಂದಾರ ಅಂದ ಕೂಡಲೇ ಬಂದ್ರು, ನಾ ಈ ಮಕ್ಳು ಹೊಲ್ದವ್ರಿ, ನಾವ್ ಈಚೆ ಕಡೆ ಹೊಲ್ದವ್ರಿ ಹೇಳಿದ್ರು. ಅಲ್ಲೋ ಮತ್ತ ಇವ ಇಟ್ ಚಲೋ ಮಾಡ್ಯಾನ, ಮತ್ ನೀವೇನು ಮಾಡಿಲ್ಲಲ್ಲ ಅಂದೆ. ಅವ ಏನು ಮಾತಾಡ್ಲಿಲ್ಲ, ಸುಮ್ಮ. ನಾ ಹಿಂಗ್ ಗಾಡ್ಯಾಗ ಹೋಗೋ ಕುಂದ್ರಾಗ ಹತ್ತಿದ್ದೆ, ಅವಾಗ ಮತ್ ಬಂದ ಅಲ್ಲೋ ಮತ್ತೆ ನಿಮ್ ಮಗಳು ನೀವು ಇಟ್ ಚಲೋ ಮಾಡ. ಅವ ಮಾಡ್ಯಾನಂತ ನಾವ್ ಮಾಡಿಲ್ರಿ, ಇರ್ಲಿಲ್ಲ ಅಂದ್ರೆ ನಾ ಯಾವಾಗ ಮಾಡ್ತಿದ್ದೆ ಅಂತ ಅವನ್ ನೋಡಿ ಮಾಡ್ಯಾನ ಅಂದ್ಗೆಂದಾರ ತಿಳ್ಕೊಂಡ್ ಹ್ಯಾವಿಗೆ ನಾ ಮಾಡಿಲ್ಲ ಅಂತ ನಮಗೂ ತಿಳಿತೈತೆ ಅವೆಲ್ಲ ಚಲೋ ಮಾಡ್ಯಾನಂತ. ಸರಿ ಅವ್ನ್ ನೋಡಿ ಮಾಡ್ಯಾನ ಅಂದ್ರೆ ನಮ್ಗೆ ಎಲ್ಲ ಕಮ್ಮಿ ಆಕೈತನ್ನ. ಇಂತ ಹ್ಯಾಬಿಟ್ ಹೋದ ಮನುಷ್ಯ ಅಂತ ಒಕ್ಕಲಿಗೆ. ಯಾರ ಚಲೋ ಮಾಡ್ಲಿ, ನಾ ಇವತ್ತು ಸಹಿತ ಯಾರು ಚಲೋ ಮಾಡಾರು ಸಣ್ಣ ಸಣ್ಣ ಹುಡುಗರಿದ್ದು ಅಂದ್ರೆ ಅವ್ರ ಕಡೆಯಿಂದ ಸಹಿತ ಕರ್ಕೊಂಡು ಬರ್ತೀನಿ. ನಾವು ದೇಶ ತುಂಬಾ ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಏನೇನು ಹೊಸ ಪ್ರಯೋಗ ಮಾಡ್ಯಾರ. ನಮ್ಮ ಅಣ್ಣ ಈಗ 4-5 ದಿನದ ಹಿಂದೆ ಛತ್ತೀಸ್ಗಢ ಹೋಗಿದ್ದೆ. ಏನು ಇಲ್ರಿ, 50,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ವಿಮಾನ ಖರ್ಚು ಹೋಗಿ ಬಂದು ನಂಗೆ 50,000, ನಮಗೂ ಹಬ್ಬ ಬೇಕಾ ಯಾರ ಇಬ್ಬರು ಕೂಡ 50,000 ರೂಪಾಯಿ ಖರ್ಚು ಬಂದು ಛತ್ತೀಸ್ಗಢದಾಗ ಯೂನಿವರ್ಸಿಟಿಗೆ ಹೋಗಿ ನೋಡಿದ. ಏನ್ ನೋಡಿದ ಅಂತಂದ್ರ 24,000 ಪ್ರಕಾರದ ಭತ್ತ ನೋಡಿದೆ. ಎಷ್ಟ್ರಿ? 24,000 ಬೇರೆ ಬೇರೆ ಪ್ರಕಾರದ ಭತ್ತ. ಅದ್ರೊಳಗ ಸುಗಂಧಿ ಭತ್ತ 2,000 ಇದ್ದು. ನೀವೇನು ಬಾಸ್ಮತಿ ಅಂತಿರಲ್ಲ, ಈ ಬಾಸ್ಮತಿ ಅಂತ ಬೇರೆ ಬೇರೆ ಸುಗಂಧ ಕೊಡುವಂತ 2,000 ಮ್ಯಾಗಿದ್ದು. ಕರಿ ನೆಲ್ ಅಂತ ಏನ್ ಕರಿತಿರಲ್ಲ, ಅವೊಂದು 2,500 ಮ್ಯಾಗಿದ್ದು. ಆಮ್ಯಾಗ ಗೊಂಚಲು ಭತ್ತ ಅಂತಿದ್ದು, ಗೊಂಚಲು ಭತ್ತ ಅವೊಂದು 200-250 ಜಾತಿ ಮ್ಯಾಗಿದ್ದು. ಒಂದ್ ಗೊಂಚಲ್ಕ್ 3-4 ಕಾಳ, ಒಂದ್ ಗಂಚಲ್ಕ್ 3-4 ಕಾಳ. ನಮ್ಗ ಅಲ್ಲಿ ಹೋಗಿಂದ ಗೊತ್ತಾಗ್ತು, ಇವು ನಮ್ಮ ಊರಾಗೂ ಸಹಿತ ಹಳಗಾವ ಪಳಗಾವ ಇದ್ರೆ ಅದು ಭತ್ತ ಅನ್ನೋದ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ನಾ ಅಲ್ಲಿ ಹೋಗಿ ಬಂದಿದ್ದು ನೋಡಾಕತ್ತೀನಿ, ಅವು ನಮ್ಮ ಹೊಲ್ದಾಗ ಹೋದವು ಅಲ್ಲೆಲ್ಲೆಲ್ಲಿ ಮೂಲ್ಯಾಗ ಎಲ್ಲಾರ ಇದ್ರಾಗ ಇದು ಕಸ ಅಂತಿರ್ತೀವಿ ನಾವು. ಕಸ ಅಲ್ಲವು ಭತ್ತನವು. ಅವರು 24,000 ತಳಿ ಭತ್ತ ಬೆಳಿತಾರ. ಅದ್ರಾಗ ನಾ 10,000 ತಳಿ ಹೊಲ್ದಾಗ ನೋಡಿದೆ, ಹಚ್ಚಿದ್ರು. ಆಮ್ಯಾಗ ಅವ್ರು ಬೀಜ ಸಂಸ್ಕರಣಾ ಕೇಂದ್ರನು ನೋಡಿ. ಏನಾಗ್ಬಿಡುತ್ತೆ 24,000. ನಮ್ಮ ದೇಶದಾಗ ಒಟ್ಟು 2 ಲಕ್ಷ ತಳಿ ಇದ್ದು ಭತ್ತದು. 2 ಲಕ್ಷದಾಗ ಈಗ ಅವರು ಬರೇ 2 ರಾಜ್ಯ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ, ಬರೇ 2 ರಾಜ್ಯದನ್ನು ಕೂಡಿಸಿ 24,000 ಕಲೆಕ್ಷನ್ ಮಾಡ್ಯಾರ. ಚಲೋ ಸೈಂಟಿಸ್ಟ್ ಇರ್ತಾರೆ, ಕೆಲವು ಜನ ಅವ್ರು ಮಾಡ್ತಾರೆ. ನಾ ಯಾಕೆ ಮಾತು ಹೇಳಿದೆ ಅಂದ್ರ, ಕಲಿಬೇಕಾಗಿತ್ತು ಅಂದ್ರೆ ಹಿಂದ ಮುಂದ ನೋಡ್ಬಾರ್ದು, ರೊಕ್ಕನೂ ನೋಡ್ಬಾರ್ದು, ಹೋಗಿ ಕಲ್ಕೊಂಡು ಬರ್ಬೇಕು. ನಮ್ಮ ನಿವಾನ ಇಲ್ಲಿ ಶಿವಾನಂದ ಕೊಡ್ಲಿ ಆದ್ರೆ ಅವನು ಓದ್ತಾವಲ್ಲ, ಅವ್ನು 4ನೇ ನಪಾಸದಾನ. ಅವ್ ಮಾಡಿದ್ ನೋಡಿದ್ರೆ ಸೈಂಟಿಸ್ಟ್ಗಳು 4. ಅವ್ ಒಬ್ಬನ ಅಲ್ಲ, ಅಂತವ್ರು ಈ ಬಾಗಲಕೋಟೆ ಜಿಲ್ಲಾದಾಗ 100 ಮಂದಿ ಅದ. ತಮ್ಮದೇ ಆದಂತ ಪ್ರಯೋಗಗಳನ್ನು ಮಾಡ್ತಾರೆ. ಈಗ ನಮ್ಮ ನಾಯಕರು ಅವ್ರು ತಮ್ಮದೇ ಪ್ರಯೋಗ ಮಾಡಕತ್ತಾರ. ಯಾಕಂದ್ರೆ ಎಲ್ಲ ಪ್ರಕಾರದ ಸಿರಿಧಾನ್ಯಗಳನ್ನ ಮಾಡಬೇಕು, ಅದರಿಂದ ಏನೇನ್ ತಯಾರಾಗ್ತಾವ, ಏನೇನು ಆ ಸಿರಿಧಾನ್ಯಗಳಂತ ಅವ್ರು ಸುಮ್ಮನೆ ಸಂಕ್ಷಿಪ್ತಾಗಿ ಹೇಳಿದ್ರು. ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಹೋಗ್ತೈತಿ, ಕ್ಯಾನ್ಸರ್ ಸಹಿತ ಹೋಗ್ತೈತಿ. ಯಾವುದನ್ನ ನವಣಿ ತಿನ್ನೋದ್ರಿಂದ. ನವಣಿ ಅನ್ನ ಮಾಡಬಹುದು, ನವಣಿ ಹುಗ್ಗಿ ಮಾಡಬಹುದು, ನವಣಿ ಉಪ್ಪಿಟ್ಟು ಮಾಡಬಹುದು. ಏನ್ ಮಾಡಕ್ ಬರ, ನವಣಿ ಇಡ್ಲಿ ಮಾಡಬಹುದು, ನವಣಿ ದೋಸೆ ಮಾಡಬಹುದು. ಅತಿ ಹೆಚ್ಚು ನಾರು ಪದಾರ್ಥ ಇರುವುದು ಅಂತಂದ್ರೆ ಅದು ಅದ್ರೊಳಗೆ ಅವು 7-8 9 ಸಿರಿಧಾನ್ಯದೊಳಗ 6 ಮುಖ್ಯ. ಅದ್ರೊಳಗ ನವಣಿ ಫೇಮಸ್. ಎಲ್ಲರ ಮನ್ಯಾಗೂ ನವಣಿ ಅನ್ನ ಉಣ್ತಿದ್ವಿ. ಈಗ ಒಬ್ಬರ ಮನ್ಯಾಗ ನವಣಿ ಅನ್ನೋದು ಎಲ್ಲ ರೇಷನ್ ಗ್ಯಾಂಗ್. ಹೌದಲ್ಲ, ರೇಷನ್ ಗ್ಯಾಂಗ್. ತಾವು ಎಲ್ಲ ಸ್ವಾವಲಂಬಿಗಳಾಗ್ಬೇಕು. ತಮ್ಮ ಹೊಲದ ಮೂಲ್ಯಾಗ ತಮ್ಮ ಮನಿಗೆ ಬೇಕಾದಷ್ಟು ಕಾಯಿಪಲ್ಯ ಬೆಳ್ಕೋಬೇಕು. ನಾ ಹೇಳಿದ ಅದ್ರ ಸಲುವಾಗಿ ಎಲ್ಲಿ ಅದಲ್ಲಿ ಹೇಳ್ತೀನಿ, 1 ಗುಂಟೆ 2 ಗುಂಟೆ ಹೊಲ ಮೂಲ್ಯಾಗ ಬಿಡಿದ್ರಿ. 1 ಗುಂಟೆನಾಗ 1 ಗುಂಟೆದಾಗ 33 ಅಂದ್ರೆ 1 ಗುಂಟೆ 33 ಐತಿಲ್ಲ, 11 by 11 9 ಮಡಿ ಅಕ್ಕಾವ. ಆ 9 ಮಡ್ಯಾಗ
ಒಂದ್ 2-3 ಮಡಿಗಳು 3 ಮಡಿಗಳು ತಪ್ಪಲ್ ಪಲ್ಯ ಹಾಕ್ರಿ. ಅವು ಸ್ವಲ್ಪ ಹಾಕೋತ ಹೋಗ್ರಿ. ಇವತ್ತು ಎಷ್ಟು ಬೇಕು, ಒಂದ್ 4 ಸೂಡ್ ಬೇಕು ಮನೆಗೆ, 4 ಸೂಡ್ ಆಗಟ್ಟ ಹಾಕುದು, ಉಳಿದಿದ್ರಾಗ ನಾಳೆಗೆ ಹಾಕುದು, ಉಳಿದಿದ್ರಾಗ ನಾಡ್ ಹಾಕುದು. ಹಿಂಗ್ 9 ಮಡ್ಯಾಗ ಹಾಕಿದ್ರೆ ಅಂದ್ರೆ ತಿಂಗಳಗಟ್ಲೆ ತಪ್ಪಲ್ ಪಲ್ಯ ಬರ್ತದೆ. ಇನ್ನೊಂದ್ 2-3 ಮಡ್ಯಾಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಗಜ್ರಿ, ಕ್ಯಾಬೇಜು, ಇದು ಏನಂತಾರ ನಿಮ್ದು ಬೀಟ್ರೂಟು, ಇಂಥವು ಗಡ್ಡೆ ಗೆಣಸುಗಳನ್ನ ಹಾಕ್ರಿ. ಇನ್ನೊಂದ್ 2-3 ಮಡಿಯೊಳಗ ಮತ್ತೇನೇನಾರ ಬೋದಿನ ಮ್ಯಾಗ ಇವ್ ಮಡಿ ಏರ್ ಇರ್ತಾವಲ್ಲ ಅದ್ರ ಮ್ಯಾಗ ಒಂದ್ ಟೊಮೆಟೊ ಒಂದ್ 5-10 ಗಿಡಗಳು, ಆಮ್ಯಾಗ ಬದ್ನಿಕಾಯಿ ಒಂದ್ 5-10 ಗಿಡಗಳು. 5 ಹಚ್ಚಿದ್ರು ಸಾಕು ನಿಮ್ ಮನೆ ನಡ್ಯಾಕ, 10 ಏನ್ ಬೇಕಾಗುದಿಲ್ಲ. ಆಮ್ಯಾಗ ಮೆಣಸಿನ ಗಿಡ ಒಂದಿಷ್ಟು, ಆಮ್ಯಾಗ ಬೆಂಡಿ ಒಂದಿಷ್ಟು, ಆಮ್ಯಾಗ ಒಂದ್ ಮಡಿ ಚೌಳಿ ಹಾಕಿದ್ರು ಅಡ್ಡಿ ಇಲ್ಲ, ಇವನ್ ಹಾಕ್ರಿ. ಆಮ್ಯಾಗ ಸುತ್ತು ಬಳ್ಳಿ ಹಾಕ್ರಿ, ಬಳ್ಳಿ ಕಂಬ ನಿಂದ್ರಿಸಿ ಹಿಂಗ ಇದು ಕಟ್ಟಿ ಬಳ್ಳಿ ಹಬ್ಬಸ್ರಿ. ಹಾಗಲ್ಕಾಯಿ, ಹೀರಿಕಾಯಿ, ಪಡವಲ್ಕಾಯಿ, ತಿಪ್ರಿಕಾಯಿ, ತೊಂಡಿಕಾಯಿ ಇಂಥವ್ ಏನದಾವಲ್ಲ ಬಳ್ಳಿ, ಒಂದಿಷ್ಟು ಬಳ್ಳಿ ಹಬ್ಬಸ್ರಿ. ಒಟ್ಟ 1 ಗುಂಟೆದಾಗ. ಆಮ್ಯಾಗ ಆ ಬಳ್ಳಿ ನಡುವ ಕರಿಬೇವಿನ ಗಿಡ ಒಂದ್ ದಿಕ್ಕಿಗೆ ಕರಿಬೇವಿನ ಗಿಡ, ಒಂದ್ ದಿಕ್ಕಿಗೆ ಪಪ್ಪಾಯಿ ಗಿಡ, ಒಂದ್ ದಿಕ್ಕಿಗೆ ನುಗ್ಗಿ ಗಿಡ, ಒಂದ್ ದಿಕ್ಕಿಗೆ ಬಾಳೆ ಗಿಡ, 4 ದಿಕ್ಕಿಗೆ 4 ಹಚ್ಚ್ರಿ. ಹಿಂಗ್ ಒಟ್ಟ ಒಂದ್ 30-34 ಬೆಳೆಗಳು 1 ಗುಂಟೆದಾಗ ಬರ್ತಾವು. ವರ್ಷದ ತುಂಬಾ ದಿವ್ಸಕ್ಕೆ 1 ಕಿಲೋ ಒಂದ್ ಮನಿಗ್ ಕಾಯಿಪಲ್ಯ ಆಗ್ತೈತಿ. ಅಷ್ಟ ಆರಾಮಾಗಿ ಸಿಗ್ತೈತಿ ನಿಮ್ ಮನ್ಯಾಗ ಮಾಡ್ಕೊಂಡು. ಇದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ಏನ್ ಬಾಳ ಗಂಟು ಹೋಗಂಗಿಲ್ಲ. ಯಾರು ಹೊರಗಡೆ ಎಷ್ಟೋ ಎಕರೆ ಬಿದ್ದೈತಿ, ಅದ್ರಾಗ ಹೋಗುದು. 3 ಗುಂಟೆದಾಗ ನಾ 85 ಬೆಳೆ ಬೆಳೆತೀನಿ. 3 ಗುಂಟೆದಾಗ 85. ಇದೇ ರೀತಿ ಮತ್ತೊಂದ್ 2 ಗುಂಟೆ ಮಾಡುದು, ಅದ್ರಾಗ ಬೇರೆ ಬೇರೆ. ನಿಮ್ ಮನಿಗ್ ಬೇಕಾಗುವಂತ ಎಲ್ಲ ಅವಶ್ಯಕತೆಗಳು ಅದ್ರೊಳಗೆ ಪೂರ ಆಗ್ತದೆ. ಕನಿಷ್ಠ ನಿಮ್ ಮನಿಗಾಗಿರೋ ಯಾಕಾಗುವಂತಕ್ಕಿಷ್ಟು ಮಾಡಿ. ಇದರ ಸಲುವಾಗಿ ಒಂದು ಆಕಳ ಸಾಕ್ರಿ. ಆಕಳ ಸಾಕಿ ಅದ್ರ ಮೂತ್ರ ಮತ್ತು ಅದ್ರ ಸಗಣಿ ನಾವು ಭಾಳ ಚಲೋ ಸಾಕತ್ತೀನಿ. ಸಗಣಿ ಐತಲ್ಲ